ಇತ್ತೀಚೆಗೆ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಓದ್ತಿರೋಂಥ ಸ್ಟೂಡೆಂಟ್ಸ್ಗಳೆಲ್ಲ ಸೇರಿ ಧಾರವಾಡದಾಗ ಸರ್ಕಾರದ ವಿರುದ್ಧ ಪ್ರೊಟೆಸ್ಟ್ ಮಾಡಿದ್ರು. ಸ್ಟೂಡೆಂಟ್ಸ್ಗಳು ಈ ಲೆವೆಲ್ಗೆ ಪ್ರತಿಭಟನೆ ಮಾಡಕ ಮೇನ್ ರೀಸನ್ ಲಾಸ್ಟ್ 3 ವರ್ಷದಿಂದ ಯಾವುದೇ ತರದ ಗೌರ್ಮೆಂಟ್ ಎಕ್ಸಾಮ್ಸ್ಗಳನ್ನ ಸರ್ಕಾರ ನಡೆಸದೇ ಇರೋದು. 2.5 ಲಕ್ಷ ಗೌರ್ಮೆಂಟ್ ಜಾಬ್ಸ್ಗಳು ಖಾಲಿ ಇದ್ರೂ ಕೂಡ ಸರ್ಕಾರ ಯಾವುದೇ ತರದ ಎಕ್ಸಾಮ್ಸ್ಗಳನ್ನ ನಡೆಸ್ತಿಲ್ಲ. ಧಾರವಾಡದಲ್ಲಿ ಸ್ಟೂಡೆಂಟ್ಸ್ಗಳು ಪ್ರೊಟೆಸ್ಟ್ ಮಾಡಕ ಮೇನ್ ರೀಸನ್ನೇ ಇದು. ಸೊ ಎಷ್ಟೋ ವರ್ಷದಿಂದ ಮನೆಯವರಿಂದ ದೂರ ಇದ್ದು ಕಷ್ಟಪಟ್ಟು ಓದ್ತಿರುವಂತ ಸ್ಟೂಡೆಂಟ್ಸ್ಗಳಿಗೆ ಗೌರ್ಮೆಂಟ್ ಯಾಕೆ ಈ ರೀತಿ ಅನ್ಯಾಯ ಮಾಡಕದೈತಿ ಅಂತ ಈ ವಿಡಿಯೋದಾಗ ನಾನು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಖಾಲಿ ಇರುವಂತಹ ಸರ್ಕಾರಿ ಹುದ್ದೆಗಳ ಭರ್ತಿಗೆ ಆಗ್ರಹಿಸಿ ಧಾರವಾಡದಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಂದ ಪ್ರತಿಭಟನೆ ನಡೀತಾ ಇದೆ. ಸರ್ಕಾರಿ ನೌಕರಿ ಬೇಕು ಅಂತಂದ್ರೆ ಎಷ್ಟು ಮಟ್ಟಿಗೆ ವಿದ್ಯಾರ್ಥಿನಿಯರು ಪ್ರಿಪೇರ್ ಆಗಿರ್ತಾರೆ ಅಂತ. ಆಶ್ವಾಸನೆ ಎಷ್ಟು ದಿವಸ ಕೊಡ್ತಾರೆ ಇವರು? ಸುಳ್ಳು ಆಶ್ವಾಸನೆ ಎಷ್ಟು ಕೊಡ್ತಾರ? ಅಲ್ಲ 3 ವರ್ಷ ಆತಿಲ್ಲ ಓದಾಕತ್ತು ಇನ್ನ ಅಲ್ಲ ಮನೆಯಾಗಿ ರೊಕ್ಕ ಕೇಳ್ಬೇಕಂತ ನಾಚೆ ಬರತ್ತ ನಮಗ. ಮೇನ್ಸ್ ಕ್ವಶನ್ ಪೇಪರ್ನ ಮನೆಗೆ ತೊಗೊಂಡೋಗಿ ಕ್ಯಾಂಡಿಡೇಟ್ ಕರ್ಕೊಂಡ್ಬಂದು ಬರ್ಸಿ ಪಾಸ್ ಮಾಡಿರೋ ಉದಾಹರಣೆಗಳು ಇರೋದು. ಪ್ರಾಬ್ಲಮ್ನ ನಾವು ಅರ್ಥ ಮಾಡ್ಕೋಬೇಕಂದ್ರೆ ಕರ್ನಾಟಕನ 2 ಭಾಗ ಆಗಿ ಡಿವೈಡ್ ಮಾಡಬೇಕು. ಒಂದು ನಾರ್ತ್ ಕರ್ನಾಟಕ, ಇನ್ನೊಂದು ಸೌತ್ ಕರ್ನಾಟಕ. ನಾರ್ತ್ ಗೆ ಕಂಪೇರ್ ಮಾಡಿ ನೋಡಿದ್ರೆ ಸೌತ್ ಕರ್ನಾಟಕ ಬಹಳ ಡೆವಲಪ್ ಆಗೈತಿ. ಇಲ್ಲಿ ನಿಮಗೆ IT ಕಂಪನಿಗಳು ಸಿಗ್ತಾವು, ದೊಡ್ಡ ದೊಡ್ಡ ಫ್ಯಾಕ್ಟರಿಗಳು ಸಿಗ್ತಾವು, ಮತ್ತೆ ಓದಾಕ ಒಳ್ಳೆ ಕಾಲೇಜಸ್ ಗಳು ಸಿಗ್ತಾವು. ಇದರಿಂದಾಗಿ ಸೌತ್ ಕರ್ನಾಟಕದಾಗಿರೋಂತ ಯುವಕರಿಗೆ ಬಹಳ ಆಪರ್ಚುನಿಟಿಗಳು ಅದಾವು. ಫಾರ್ ಎಕ್ಸಾಂಪಲ್ ಇಲ್ಲಿ ಇರೋಂತ ಹುಡುಗ ಮತ್ತೆ ಹುಡುಗಿರು ಇಂಜಿನಿಯರ್ಸ್ ಆಗಾಕ ಅಥವಾ ಡಾಕ್ಟರ್ಸ್ ಆಗಾಕ ಇಷ್ಟಪಡ್ತಾರ. ಓದಾಕ ಇಷ್ಟ ಇಲ್ಲ ಅಂದ್ರೆ ಬಿಸ್ನೆಸ್ ಅವ್ರು ಮಾಡಬಹುದು. ಇಲ್ಲಪ್ಪ ಅಂತಂದ್ರೆ ಯಾವ್ದಾದ್ರು ಫ್ಯಾಕ್ಟರಿಲಿ ಹೋಗಿ ಕೆಲ್ಸಕ್ಕೂ ಸೇರ್ಕೋಬಹುದು. ಗೌರ್ಮೆಂಟ್ ಎಕ್ಸಾಮ್ಸ್ ಗಳಿಗೆ ಪ್ರಿಪೇರ್ ಆಗ್ತಿರೋಂತ ಸ್ಟೂಡೆಂಟ್ಸ್ ಗಳ ಸಂಖ್ಯೆ ಇಲ್ಲಿ ಕಮ್ಮಿ ಐತಿ. ಸೊ ಸೌತ್ ಕರ್ನಾಟಕಕ್ಕೆ ಕಂಪೇರ್ ಮಾಡಿ ನೋಡಿದ್ರೆ ನಮ್ ನಾರ್ತ್ ಕರ್ನಾಟಕ ಬಹಳ ಬ್ಯಾಕ್ವರ್ಡ್ ಐತಿ. ಇಲ್ಲಿ ನಿಮಗೆ ಯಾವ್ದೇ ತರದ IT ಕಂಪನಿಗಳು ಸಿಗಲ್ಲ, ದೊಡ್ಡ ದೊಡ್ಡ ಫ್ಯಾಕ್ಟರಿಗಳಿಲ್ಲ, ಓದ್ಬೇಕಪ್ಪ ಅಂದ್ರ ಒಳ್ಳೆ ಕಾಲೇಜ್ಗಳು ಇಲ್ಲ, ಆಮೇಲೆ ಲಿಟ್ರಸಿ ರೇಟ್ ಕೂಡ ಇಲ್ಲಿ ಬಹಳ ಕಡಿಮೆ ಐತಿ. ಸೊ ಈ ಎಲ್ಲ ರೀಸನ್ಸ್ ಇಂದಾಗಿ ಇಲ್ಲಿ ಬಡತನೂ ಜಾಸ್ತಿ ಐತಿ, ಮತ್ತೆ ನಿರುದ್ಯೋಗದ ಸಮಸ್ಯೆನೂ ಬಹಳ ಐತಿ. ಸೊ ಇಲ್ಲಿನ ಸ್ಟೂಡೆಂಟ್ಸ್ ಗಳಿಗೆ ಬಡತನದಿಂದ ಹೊರಗಡೆ ಬರಕ ಕಾಣಿಸಂತ ಒಂದೇ ಒಂದ್ ದಾರಿ ಗೌರ್ಮೆಂಟ್ ಜಾಬ್. ಇಲ್ಲಿ ಯಾರ್ದಾದ್ರೂ ಮನೆಗ ಒಬ್ನಿಗೆ ಗೌರ್ಮೆಂಟ್ ಜಾಬ್ ಐತಂದ್ರ ಇಡೀ ಊರೇ ಅವ್ರಿಗೆ ರೆಸ್ಪೆಕ್ಟ್ ಕೊಡಕ್ ಸ್ಟಾರ್ಟ್ ಮಾಡ್ತತಿ. ಆಮೇಲೆ ನಿಮ್ಗೆ ಏನಾದ್ರು ಗೌರ್ಮೆಂಟ್ ಜಾಬ್ ಇಲ್ಲಿ ಸಿಕ್ಕ್ರ ಮುಂಚೆ ಅವಮಾನ ಮಾಡ್ತಿದ್ ಜನರು ಸನ್ಮಾನ ಮಾಡಕ್ ಸ್ಟಾರ್ಟ್ ಮಾಡ್ತಾರ. ಸೊ ನಾನು ಗೌರ್ಮೆಂಟ್ ಜಾಬ್ ನ ತಗೊಂಡು ನಮ್ ಫ್ಯಾಮಿಲಿನ ಬಡತನದಿಂದ ಹೊರಗ್ ತರಬೇಕು, ಅವರು ಡಿಸರ್ವ್ ಮಾಡಂತ ರೆಸ್ಪೆಕ್ಟ್ ನ ಅವರಿಗೆ ಕೊಡಿಸ್ಬೇಕು, ಆಮೇಲೆ ಅವರಿಗೆ ಒಳ್ಳೆ ಲೈಫ್ ನ ಪ್ರೊವೈಡ್ ಮಾಡಬೇಕು ಅನ್ನೋ ಇಂಟೆನ್ಷನ್ ಇಂದ ಲಕ್ಷಾಂತರ ಜನ ಹುಡುಗರು ಪ್ರತಿ ವರ್ಷ ಗೌರ್ಮೆಂಟ್ ಎಕ್ಸಾಮ್ಸ್ ಗೆ ಪ್ರಿಪರೇಷನ್ ನ ಸ್ಟಾರ್ಟ್ ಮಾಡ್ತಾರ. ನೀವು ಬರೀ 10ನೇ ಕ್ಲಾಸ್ ನ ಕಂಪ್ಲೀಟ್ ಮಾಡಿದ್ರ ನೀವು DAR ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ನ ಬರಿಬಹುದು. ಸೆಕೆಂಡ್ PUC ಕಂಪ್ಲೀಟ್ ಆಗಿದ್ರ ಪೊಲೀಸ್ ಕಾನ್ಸ್ಟೇಬಲ್ ಇಂದು ಸಿವಿಲ್ ಎಕ್ಸಾಮ್ ಬರಿಬಹುದು. ಅಕಸ್ಮಾತ್ ನಿಮ್ದು ಡಿಗ್ರಿ ಏನಾದ್ರು ಕಂಪ್ಲೀಟ್ ಆಗಿತ್ತಪ್ಪ ಅಂದ್ರೆ SDA, FDA, PDO ಮತ್ತೆ ಮಿಕ್ಕಿದಂತ ಎಲ್ಲಾ ಗೌರ್ಮೆಂಟ್ ಎಕ್ಸಾಮ್ಸ್ ಗಳಿಗೂ ನೀವು ಅಟೆಂಡ್ ಆಗಬಹುದು. ಸೊ ಇದರಿಂದಾಗಿ ಪ್ರತಿ ವರ್ಷ ಪಾಸ್ ಔಟ್ ಆಗ್ತಿರಂತ ಸ್ಟೂಡೆಂಟ್ ಗಳು ಗೌರ್ಮೆಂಟ್ ಜಾಬ್ಸ್ ಗಳಿಗೆ ಅಪ್ಲಿಕೇಶನ್ ನ ಹಾಕ್ತಾರ. ಸೊ ಪ್ರಿಪರೇಷನ್ ನ ಸ್ಟಾರ್ಟ್ ಮಾಡಂತ ಸ್ಟೂಡೆಂಟ್ಸ್ ಗಳಿಗೆ ಫಸ್ಟ್ ಕಾಣಿಸಂತ ಪ್ಲೇಸ್ ಈ ಧಾರವಾಡ. ಕರ್ನಾಟಕದ ಕೋಚಿಂಗ್ ಹಬ್ ಅಂತಾನೆ ಕರಿಬಹುದು ನಾವು ಧಾರವಾಡನ. ಯಾಕಂದ್ರೆ ಪ್ರತಿಯೊಂದು ಗೌರ್ಮೆಂಟ್ ಎಕ್ಸಾಮಿಗೂ ಇಲ್ಲಿ ಕೋಚಿಂಗ್ ನ ಕೊಡ್ತಾರ. ಇಲ್ಲಿ ಕೋಚಿಂಗ್ ನ ತಗೊಳಕ್ ಬರಂತ ಸ್ಟೂಡೆಂಟ್ಸ್ ಗಳು ಬಹಳ ಚಾಲೆಂಜಸ್ ಗಳನ್ನ ಫೇಸ್ ಮಾಡ್ಬೇಕಾಗತ್ತಿ. ಇಲ್ಲಿ ಒಂದು ಸಣ್ಣ ರೂಮ್ ನಾಗ 7 ರಿಂದ 8 ಸ್ಟೂಡೆಂಟ್ಸ್ ಗಳು ಪ್ರತಿ ದಿನ ಓದ್ತಾರ. ಅವರೆಲ್ಲರೂ ಒಂದೇ ವಾಶ್ರೂಮ್ ಯೂಸ್ ಮಾಡ್ತಾರ. ಪ್ರತಿದಿನ ಮೆಸ್ ನ ಕೂಡ ಅಂತ ಸೋಡಾ ಪುಡಿ ಮಿಕ್ಸ್ ಇರೋ ಊಟನ ಮಾಡ್ತಾರ. ಇದರಿಂದಾಗಿ ಅವ್ರ ಹೆಲ್ತ್ ಕೂಡ ಕೆಡ್ತತಿ. ಸೊ ಈ ಎಲ್ಲ ಚಾಲೆಂಜಸ್ ಗಳನ್ನು ಫೇಸ್ ಮಾಡೋದ್ರ ಜೊತೆಗೆ ಸ್ಟೂಡೆಂಟ್ಸ್ ಗಳು ಪ್ರತಿದಿನ 10 ರಿಂದ 12 ಅವರ್ಸ್ ಓದ್ತಾರ. ಆಮೇಲೆ ಇಲ್ಲಿ ಓದಂತ ಸ್ಟೂಡೆಂಟ್ಸ್ ಗಳು 90% ಬಡವರು ಇರೋದ್ರಿಂದ ಮನೆಯಲ್ಲಿ ಪದೇ ಪದೇ ದುಡ್ಡು ಕೇಳಕ್ ಕೂಡ ಆಗಲ್ಲ. ಇದರಿಂದಾಗಿ ಎಷ್ಟೋ ಜನ ಸ್ಟೂಡೆಂಟ್ಸ್ ಗಳು ಪಾರ್ಟ್ ಟೈಮ್ ಜಾಬ್ ನ ಮಾಡ್ಕೊಂತ ಇಲ್ಲೇ ಓದ್ತಿರ್ತಾರ. ಸೊ ಇವ್ರ ಡೈಲಿ ರೋಟೀನ್ ಕೂಡ ಬಹಳ ಟಫ್ ಇರ್ತತಿ. ಯಾಕಂದ್ರೆ ಇಲ್ಲಿರಂತ ಎಲ್ಲಾ ಸ್ಟೂಡೆಂಟ್ಸ್ ಗಳು ಪ್ರತಿದಿನ 5 ಗಂಟೆಗೆ ಎದ್ದು ಓದಬೇಕು. ಆಮೇಲೆ ಕೋಚಿಂಗ್ ಸೆಂಟ್ರಿಗೆ ಹೋಗಿ ಕೂಡ ಕೋಚಿಂಗ್ ತಗೋಬೇಕು. ಕೋಚಿಂಗ್ ಇಂದ ವಾಪಸ್ ಬಂದ್ಮೇಲೆ ಲೈಬ್ರರಿಗೆ ಹೋಗಿ ಓದ್ಬೇಕು. ಎಲ್ಲ ಮುಗಿಸ್ಕೊಂಡು ರೂಮಿಗೆ ಬಂದ್ಮ್ಯಾಗ ಓದಿರೋದು ಎಲ್ಲದನ್ನು ರಿವಿಷನ್ ಮಾಡಬೇಕು. ಆಮೇಲೆ ಈ ಒಂದು ಪ್ರೋಸೆಸ್ ನ ಪ್ರತಿ ದಿನ ವಿತೌಟ್ ಮಿಸ್ ಡಿಸಿಪ್ಲಿನ್ ಇಂದ ಕಂಟಿನ್ಯೂ ಮಾಡಬೇಕು. ಇದ್ರ ನಡುವೆ ಮನೆಯವರು ಏನಾದ್ರು ಫೋನ್ ಮಾಡಿ ಊರಿಗೆ ಬರಕ್ ಹೇಳಿದ್ರ ಇಲ್ಲ ಹಬ್ಬಕ್ಕ ಇನ್ವೈಟ್ ಮಾಡಿದ್ರ ಹೋಗಕ್ ಇಷ್ಟ ಇದ್ರು ಕೂಡ ಈ ಸ್ಟೂಡೆಂಟ್ಸ್ ಗಳು ಹೋಗಲ್ಲ. ಯಾಕಪ್ಪ ಅಂದ್ರೆ ಒಂದಿನ ರಜಾ ಹಾಕಿದ್ರ ಎಲ್ಲಿ ನಾನು ಹಿಂದೆ ಉಳ್ಕೊಂಡ್ಬಿಡ್ತೀನಿ ಅನ್ನೋ ಭಯ ಇವ್ರಿಗೆ ಕಾಡ್ತಾನೆ ಇರ್ತತಿ. ಸೊ ಇಷ್ಟೊಂದು ಚಾಲೆಂಜಸ್ ಗಳನ್ನ ಫೇಸ್ ಮಾಡಿ ಕಷ್ಟಪಟ್ಟು ಓದ್ತಿರೋಂತ ಸ್ಟೂಡೆಂಟ್ಸ್ ಗಳ ಭವಿಷ್ಯದ ಜೊತೆಗೆ ಸರ್ಕಾರ ಬಹಳ ಅನ್ಯಾಯ ಮಾಡಕತ್ತೈತಿ. ಯಾಕಂದ್ರೆ ಲಾಸ್ಟ್ FDA ಎಕ್ಸಾಮ್ ನಡೆದಿದ್ದು 2021 ಫೆಬ್ರವರಿ 28ಕ್ಕ, PDO ಎಕ್ಸಾಮ್ ನಡೆದಿದ್ದು 2024ರಾಗ. ಲಕ್ಷಾಂತರ ಸ್ಟೂಡೆಂಟ್ಸ್ ಗಳು ಬರೆಯುವಂತ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಲಾಸ್ಟ್ ನಡೆದಿದ್ದು 2024 ಫೆಬ್ರವರಿ 25ಕ್ಕ. ಸೊ ಈ ಎಲ್ಲ ಎಕ್ಸಾಮ್ಸ್ ಗಳನ್ನ ಬರೆಯಕ ಇರೋಂತ ಏಜ್ ಲಿಮಿಟ್ 27 ರಿಂದ 30. ಸೊ ಈ ತರ ಲೇಟ್ ಆಗಿ ಎಕ್ಸಾಮ್ಸ್ ಗಳನ್ನ ಕಂಡಕ್ಟ್ ಮಾಡೋದ್ರಿಂದ ಎಷ್ಟೋ ಸ್ಟೂಡೆಂಟ್ಸ್ ಗಳದು ಎಕ್ಸಾಮ್ ಬರೆಯೋ ಅಷ್ಟೊತ್ತಿಗೆ ಏಜ್ ಬಾರ್ ಆಗಿರ್ತತಿ. ಇದರಿಂದಾಗಿ ವರ್ಷಾನ್ಗಟ್ಲೆ
ಗಟ್ಟಲೆ ಕಷ್ಟಪಟ್ಟು ಎಕ್ಸಾಮಿಗೆ ಪ್ರಿಪೇರ್ ಆಗಿದ್ದಂತ ಸ್ಟೂಡೆಂಟ್ಸ್ ಗಳು ಕೊನೆಗೆ ಕೂಲಿ ಕೆಲಸ ಇಲ್ಲ ಯಾವ್ದಾದ್ರು ಅಂಗಡಿಯಾಗ ಕೆಲ್ಸಕ್ಕೆ ಸೇರ್ಕೋಬೇಕಾಕತಿ. ಯಾಕಂದ್ರೆ ಈ ಸ್ಟೂಡೆಂಟ್ಸ್ ಗಳೆಲ್ಲರೂ 20 ರಿಂದ 30ನೇ ವಯಸ್ಸು ತನಕ ಎಕ್ಸಾಮ್ಸ್ ಗೆ ಪ್ರಿಪೇರ್ ಆಕಾರ. ಸೊ ಇವ್ರ ಹತ್ರ ಯಾವ್ದೇ ತರ ಟೆಕ್ನಿಕಲ್ ಸ್ಕಿಲ್ಸ್ ಆಗ್ಲಿ ಇಲ್ಲ ಯಾವ್ದಾದ್ರು ಜಾಬ್ ಎಕ್ಸ್ಪೀರಿಯನ್ಸ್ ಆಗ್ಲಿ ಇರಲ್ಲ. ಇದರಿಂದಾಗಿ ಗೌರ್ಮೆಂಟ್ ಜಾಬ್ ಏನಾದ್ರು ಸಿಗದೆ ಇದ್ರೆ ಇವರಿಗೆ ಯಾರು ಕೆಲಸನೂ ಕೊಡಲ್ಲ. ಈ ಒಂದು ವಿಚಾರ ಕೂಡ ಸ್ಟೂಡೆಂಟ್ಸ್ ಗಳಿಗೆ ಪ್ರತಿದಿನ ಕಾಡ್ತಿರ್ತತಿ ಎಕ್ಸಾಮಿಗೆ ಪ್ರಿಪೇರ್ ಆಗ್ಬೇಕಾರ. ಇನ್ನು ಧಾರವಾಡದಾಗ ಕೋಚಿಂಗ್ ಮುಗಿಸಂತ ಸ್ಟೂಡೆಂಟ್ಸ್ ಗಳು ಅಲ್ಲೇ ರೂಮ್ ನ ಮಾಡ್ಕೊಂಡು ಓದ್ತಾರ. ಇದಕ್ಕ ಮೇನ್ ರೀಸನ್ ಏನಪ್ಪಾ ಅಂದ್ರ ಅವ್ರ ಏನಾದ್ರು ಊರಿಗೆ ವಾಪಸ್ ಬಂದ್ಬಿಟ್ರ ಜನರು ಅವ್ರನ್ನ ನೋಡಿ ಕೋಚಿಂಗ್ ಹೋದ್ರು ಜಾಬ್ ತಗೊಳ್ಳಿಲ್ಲ ಅಂತ ಹಂಗಸ್ತಾರ. ಸೊ ಸೊಸೈಟಿ ಹಾಕಂತ ಆ ಒಂದು ಪ್ರೆಷರ್ ಕೂಡ ಈ ಸ್ಟೂಡೆಂಟ್ಸ್ ಗಳ ಮ್ಯಾಗ ಇರ್ತತಿ. ಸೊ ಒಂದ್ ಸೈಡ್ ಸ್ಟೇಟ್ ಗೌರ್ಮೆಂಟ್ ಯಾವ್ದೇ ತರದ ಎಕ್ಸಾಮ್ಸ್ ಗಳನ್ನ ಕಂಡಕ್ಟ್ ಮಾಡ್ತಿಲ್ಲ. ಬಟ್ ಇನ್ನೊಂದ್ ಸೈಡ್ ಸೆಂಟ್ರಲ್ ಗೌರ್ಮೆಂಟ್ ಪ್ರತಿ ವರ್ಷ ಜಾಬ್ ಗಳನ್ನ ಕಾಲ್ ಫಾರ್ ಮಾಡ್ತಾನೆ ಐತಿ. ಆದ್ರೆ ಈ ಜಾಬ್ಸ್ ಗಳಿಗೆ ನಮ್ ಕರ್ನಾಟಕ ಸ್ಟೂಡೆಂಟ್ಸ್ ಗಳು ಅಪ್ಲಿಕೇಶನ್ ಹಾಕಲ್ಲ. ಇದಕ್ಕ ಮೇನ್ ರೀಸನ್ ಇಂಗ್ಲಿಷ್. ಚಿಕ್ಕ ವಯಸ್ಸಿಂದ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಲ್ಲಿ ಓದಿರಂತ ಸ್ಟೂಡೆಂಟ್ಸ್ ಗಳಿಗೆ ಇದು ಅಂತ ದೊಡ್ಡ ಪ್ರಾಬ್ಲಮ್ ಅಂತ ಅನ್ಸಲ್ಲ. ಬಟ್ ಗೌರ್ಮೆಂಟ್ ಎಕ್ಸಾಮ್ಸ್ ಗಳಿಗೆ ಪ್ರಿಪೇರ್ ಆಗ್ತಿರಂತ ಸ್ಟೂಡೆಂಟ್ಸ್ ಗಳಾಗ 90% ಸ್ಟೂಡೆಂಟ್ಸ್ ಗಳು ಚಿಕ್ಕ ವಯಸ್ಸಿಂದ ಕನ್ನಡ ಮೀಡಿಯಂ ಸ್ಕೂಲ್ ಗಳಾಗ ಓದಿರ್ತಾರ. ಸೊ ಇದರಿಂದಾಗಿ ಇಂಗ್ಲಿಷ್ ನ ಅವರಿಗೆ ಫ್ಲೂಯೆಂಟ್ ಆಗಿ ಅರ್ಥ ಮಾಡ್ಕೊಳಕ್ ಆಗಲ್ಲ. ಈ ರೀಸನ್ ಇಂದ ಬಹಳಷ್ಟು ಜನ ಸ್ಟೂಡೆಂಟ್ಸ್ ಗಳು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಗಳನ್ನ ಟ್ರೈ ಕೂಡ ಮಾಡಕ್ ಹೋಗಲ್ಲ. ಸ್ಟೂಡೆಂಟ್ಸ್ ಗಳ ಪರಿಸ್ಥಿತಿ ಎಷ್ಟು ಕೆಟ್ಟದಾಗ ಐತಂದ್ರ ಒಂದ್ ಸೈಡ್ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಬರ್ತಿದ್ರು ಕೂಡ ಇಂಗ್ಲಿಷ್ ಗೊತ್ತಿಲ್ದಿರೋದ್ರಿಂದ ಅದಕ್ಕೆ ಅವ್ರು ಅಪ್ಲೈ ಮಾಡಲ್ಲ. ಇನ್ನೊಂದ್ ಸೈಡ್ ಸ್ಟೇಟ್ ಗೌರ್ಮೆಂಟ್ ನವರು ಎಕ್ಸಾಮ್ಸ್ ಗಳನ್ನೇ ಕಂಡಕ್ಟ್ ಮಾಡ್ತಿಲ್ಲ. ಇದರಿಂದಾಗಿ ಸ್ಟೂಡೆಂಟ್ಸ್ ಗಳು ಬಹಳ ಡಿಪ್ರೆಷನ್ ಆಗ ಅದಾರ. ಹಂಗೋ ಹಿಂಗೋ ಎಕ್ಸಾಮ್ಸ್ ಅನೌನ್ಸ್ ಆದ್ರೂ ಕೂಡ ಅದನ್ನ ನಡ್ಸಕ 6 ರಿಂದ 8 ತಿಂಗಳು ಟೈಮ್ ಆಕತಿ. ಎಷ್ಟೋ ಸಲ ಎಕ್ಸಾಮಿಗೆ ಅಪ್ಲಿಕೇಶನ್ ಹಾಕಿರಂತ ಸ್ಟೂಡೆಂಟ್ ಎಕ್ಸಾಮ್ ನ ಬರೆಯೋಷ್ಟೊತ್ತಿಗೆ ಏಜ್ ಬಾರ್ ಆಗಿರ್ತತಿ. ಇನ್ನು ಎಷ್ಟೋ ಜನ ಸ್ಟೂಡೆಂಟ್ಸ್ ಗಳ ಹತ್ರ ಎಕ್ಸಾಮ್ ನ ಬೇರೆ ಸಿಟಿಗೆ ಹೋಗಿ ಅಟೆಂಡ್ ಮಾಡಕ್ ಕೂಡ ದುಡ್ಡು ಇರಲ್ಲ. ಸೊ ಇದರಿಂದಾಗಿ ಸ್ಟೂಡೆಂಟ್ಸ್ ಗಳು ರಾತ್ರಿ ಎಲ್ಲ ಬಸ್ಸು ಅಥವಾ ಟ್ರೈನ್ ಅಲ್ಲಿ ಟ್ರಾವೆಲ್ ಮಾಡಿ ಅಲ್ಲೇ ಬಸ್ ಸ್ಟ್ಯಾಂಡ್ ಅಥವಾ ರೈಲ್ವೆ ಸ್ಟೇಷನ್ ಅಲ್ಲಿ ಮಲ್ಕೊಂಡು ಎಕ್ಸಾಮ್ ಬರೆಯಕ್ ಹೋಗಾರ. ಸೊ ಇಷ್ಟೊಂದು ಕೆಟ್ಟ ಸಿಚುವೇಶನ್ ಗಳನ್ನ ದಾಟ್ಕೊಂಡು ನಿದ್ದೆ ಇಲ್ದಂಗ ಎಕ್ಸಾಮ್ ಬರ್ದಾಗ ಅದ್ರ ರಿಸಲ್ಟ್ ಯಾವ ತರ ಬರ್ಬೋದು ಅಂತ ನೀವೇ ಗೆಸ್ ಮಾಡ್ರಿ. ಬೈ ಚಾನ್ಸ್ ಎಕ್ಸಾಮ್ ಚೆನ್ನಾಗಿ ಇನ್ನೇನ್ ಬಿಡಪ್ಪ ನನಗೆ ಜಾಬ್ ಸಿಕ್ತು ಅಂತ ಸ್ಟೂಡೆಂಟ್ಸ್ ಗಳು ಖುಷಿ ಪಡಕರ ಪೇಪರ್ ಲೀಕ್ ಆತು ಇಲ್ಲಪ್ಪ ಅಂದ್ರೆ ಚೀಟಿಂಗ್ ಆತು ಅಂತ ಎಕ್ಸಾಮ್ ಕ್ಯಾನ್ಸಲ್ ಮಾಡ್ಬಿಡ್ತಾರ. ಬಹಳ ದೊಡ್ಡ ಪ್ರಾಬ್ಲಮ್ ನ ಕೊಡಕತೈತಿ. ಯಾಕಂದ್ರೆ ಕಾಲ್ ಫಾರ್ ಮಾಡಿರಂತ 2000 ಪೋಸ್ಟ್ ಗಳಿಗೆ ಅಟ್ಲೀಸ್ಟ್ 2 ಲಕ್ಷ ಸ್ಟೂಡೆಂಟ್ಸ್ ಗಳಾದ್ರೂ ಅಪ್ಲಿಕೇಶನ್ ಹಾಕೇ ಹಾಕ್ತಾರ. ಇದರಿಂದಾಗಿ ನೀವು ಬಹಳ ಎಫರ್ಟ್ ಹಾಕಿ ಚೆನ್ನಾಗಿ ಓದಿದ್ರು ಕೂಡ ಕಾಂಪಿಟೇಷನ್ ನ ಬೀಟ್ ಮಾಡಿ ಜಾಬ್ ನ ತಗೊಳೋದು ಬಹಳ ಟಫ್ ಆಕತಿ. ಆಮೇಲೆ ಇದ್ರ ಜೊತೆಗೆ ಸ್ಟೂಡೆಂಟ್ಸ್ ಗಳು ಪ್ರತಿ ಮಂತ್ ಬುಕ್ಸ್ ಗಳನ್ನ ತಗೊಳಕ ದುಡ್ಡು ಕೊಡಬೇಕು. ಆಮೇಲೆ ಪ್ರತಿ ಮಂತ್ ಸ್ಪರ್ಧಾ ಸ್ಫೂರ್ತಿ ಮತ್ತೆ ಸ್ಪರ್ಧಾ ವಿಜೇತ ಅಂತ ಮ್ಯಾಗಝೀನ್ ಗಳನ್ನ ತಗೋಬೇಕು ಬಿಕಾಸ್ ಆಫ್ ಕರೆಂಟ್ ಅಫೇರ್ಸ್. ಆಮೇಲೆ ಕೋಚಿಂಗ್ ಫೀಸ್ ಗಳನ್ನ ಕಟ್ಟಬೇಕು, ರೂಮ್ ಫೀಸ್ ಕಟ್ಟಬೇಕು, ಮೆಸ್ಸಿನ್ ಫೀಸ್ ಕಟ್ಟಬೇಕು. ಇಷ್ಟೆಲ್ಲ ಫೈನಾನ್ಷಿಯಲ್ ಚಾಲೆಂಜಸ್ ಗಳ ಜೊತೆಗೆ ಪ್ರತಿದಿನ ಡಿಸಿಪ್ಲಿನ್ ಆಗಿ ಓದ್ಲೂಬೇಕು. ಸೊ ಆನೆಸ್ಟ್ ಆಗಿ ಹೇಳ್ಬೇಕಂದ್ರ ಯೂಟ್ಯೂಬರ್ ಆಗಕ್ಕಿಂತ ಮುಂಚೆ ನಾನ್ ಕೂಡ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ ಗಳಿಗೆ ಪ್ರತಿದಿನ ಓದ್ತಿದ್ದೆ. ಸೊ ಎವ್ರಿ ಡೇ ಅರ್ಲಿ ಮಾರ್ನಿಂಗ್ ಎದ್ದು ಓದೋದು ಎಷ್ಟು ಕಷ್ಟ ಅಂತ ನನಗೂ ಗೊತ್ತೈತಿ. ಆಕ್ಚುಲಿ ಈ ಟಾಪಿಕ್ ಜೊತೆಗೆ ನನಗೆ ಬಹಳ ಪರ್ಸನಲ್ ಕನೆಕ್ಷನ್ ಇರೋದ್ರಿಂದ ನಾನು ಇರೋಂತ ರಿಯಾಲಿಟಿನ ನಿಮಗೆ ಆಸ್ ಇಟ್ ಈಸ್ ಹೇಳ್ತೀನಿ. ಇಂಗ್ಲಿಷ್ ನಾಗ ಒಂದು ಗಾದೆ ಐತಿ, ಡೋಂಟ್ ಪುಟ್ ಆಲ್ ಯುವರ್ ಎಗ್ಸ್ ಇನ್ ಒನ್ ಬ್ಯಾಸ್ಕೆಟ್ ಅಂತ. ಇದರ ಅರ್ಥ ಒಂದೇ ವಸ್ತು ಮೇಲೆ ನೀವು ಕಂಪ್ಲೀಟ್ ಆಗಿ ಡಿಪೆಂಡ್ ಆಗಬೇಡ್ರಿ ಅಂತ. ನಾನು ಪೊಲೀಸ್ ಎಕ್ಸಾಮ್ಸ್ ಗೆ ಪ್ರಿಪೇರ್ ಆಗೋ ಟೈಮ್ ಅಲ್ಲಿ ಸೈಡ್ ಗೆ ಯೂಟ್ಯೂಬ್ ನು ಮಾಡ್ತಿದ್ದೆ. ಸೊ ನಿಧಾನಕ್ಕೆ ನನ್ನ ಮೇನ್ ಯೂಟ್ಯೂಬ್ ಚಾನಲ್ ಬೆಳೀತಾ ಹೋಯ್ತು. ಆಮೇಲೆ ನಾನು ಈ ಕಡೆ ಶಿಫ್ಟ್ ಆದೆ. ಸೊ ಎಕ್ಸಾಕ್ಟ್ಲಿ ನೀವು ಇದೇ ತರ ಗೌರ್ಮೆಂಟ್ ಜಾಬ್ ಗೆ ಪ್ರಿಪೇರ್ ಆಗೋದ್ರ ಜೊತೆಗೆ ಯಾವ್ದಾದ್ರು ಸ್ಕಿಲ್ ಆಗಿರ್ಬೋದು ಇಲ್ಲಪ್ಪ ಅಂದ್ರೆ ಬೇರೆ ಜಾಬ್ ಆಗಿರ್ಬೋದು ಪಾರ್ಟ್ ಟೈಮ್ ಗೆ ಮಾಡ್ತಿರ್ರಿ. ಯಾಕಂದ್ರೆ ನಿಮ್ದು ಗೌರ್ಮೆಂಟ್ ಜಾಬ್ ಆಗದೆ ಇದ್ರು ನಿಮ್ ಏಜ್ ಬಾರ್ ಆದ್ಮೇಲೆ ನಿಮ್ ಹತ್ರ ಒಂದ್ ಸ್ಕಿಲ್ ಆದ್ರೂ ಇರ್ತತಿ ಬೇರೆ ಜಾಬ್ ನ ಹುಡ್ಕಾಕ. ಇದನ್ನೆಲ್ಲ ನಾನು ಯಾಕೆ ಹೇಳಕತ್ತೀನಿ ಅಂದ್ರೆ ನೀವು ಎಷ್ಟೇ ಹೋರಾಟ ಮಾಡಿದ್ರು ಆಮೇಲೆ ಗೌರ್ಮೆಂಟ್ ಕಾಲ್ ಫಾರ್ ಮಾಡಿದ್ರು ಕೂಡ ಎಕ್ಸಾಮ್ ನಡೆಯಕ ಮತ್ತೆ 1 ವರ್ಷ ಬೇಕು. ಸೊ ಆ ಒಂದು ಟೈಮ್ ಪೀರಿಯಡ್ ನಾಗ ಎಷ್ಟೋ ಜನ ಸ್ಟೂಡೆಂಟ್ಸ್ ಗಳದು ಏಜ್ ಲಿಮಿಟ್ ದಾಟೋಕತಿ. ಸೊ ಗೌರ್ಮೆಂಟ್ ನರಿಗೆ ನಿಜವಾಗ್ಲೂ ಸ್ಟೂಡೆಂಟ್ಸ್ ಗಳ ಫ್ಯೂಚರ್ ಬಗ್ಗೆ ಕಾಳಜಿ ಇದ್ದಿದ್ರ ಆಪೋಸಿಷನ್ ಅವರು ರೂಲಿಂಗ್ ಪಾರ್ಟಿ ಮೇಲೆ, ರೂಲಿಂಗ್ ಪಾರ್ಟಿ ಅವರು ಆಪೋಸಿಷನ್ ಮೇಲೆ ಈ ತರ ಬ್ಲೇಮ್ ಆಗ್ತಾ ಇರ್ಲಿಲ್ಲ. ಸೊ ಇದರಿಂದಾಗಿ ಸ್ಟೂಡೆಂಟ್ಸ್ ಗಳು ಅವ್ರ ಭವಿಷ್ಯನ ಅವರೇ ರೂಪಿಸ್ಕೊಳ್ಳೋದ್ರ ಕಡೆ ಗಮನ ಕೊಟ್ರೆ ವಾಸಿ. ಸೊ ಆಬ್ವಿಯಸ್ಲಿ ರಾಜಕಾರಣಿಗಳಾಗಿರ್ಬೋದು ಗೌರ್ಮೆಂಟ್ ಆಗಿರ್ಬೋದು ಸ್ಟೂಡೆಂಟ್ಸ್ ಗಳ ಫ್ಯೂಚರ್ ಬಗ್ಗೆ ಅಷ್ಟೊಂದು ಕಾಳಜಿನ ತೋರಿಸಲ್ಲ. ಇದರಿಂದಾಗಿ ಸ್ಟೂಡೆಂಟ್ಸ್ ಗಳು ಅವ್ರ ಫ್ಯೂಚರ್ ನ ಅವರೇ ಬಿಲ್ಡ್ ಮಾಡೋದ್ರ ಕಡೆಗೆ ಗಮನ ಕೊಡಬೇಕು. ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ ಎಷ್ಟೋ ಜನ ಸ್ಟೂಡೆಂಟ್ಸ್ ಗಳು ಈ ಎಕ್ಸಾಮ್ಸ್ ಗಳ ಬಗ್ಗೆ ಸೀರಿಯಸ್ ಕೂಡ ಇರಲ್ಲ. ರೋಮನ್ ಪೋಯೆಟ್ ಜುವೆನಲ್ ಒಂದ್ ಮಾತನ್ನ ಹೇಳಿದ್ದ, ಜನರಿಗೆ ಬ್ರೆಡ್ ಮತ್ತೆ ಸರ್ಕಸ್ ನ ಕೊಡ್ರಿ, ಅವ್ರು ಯಾವತ್ತೂ ನಿಮ್ ವಿರುದ್ಧ ದಂಗೆ ಹೇಳಲ್ಲ ಅಂತ. ಆಕ್ಚುಲಿ ನಮ್ ದೇಶ ಮತ್ತೆ ಬೇರೆ ಎಲ್ಲ ದೇಶದ ಗೌರ್ಮೆಂಟ್ ಗಳು ಇದೇ ಒಂದ್ ಮಾತನ್ನ ಫಾಲೋ ಮಾಡ್ತಾರ. ಬೇಕಿದ್ರೆ ನೀವ ನೋಡ್ರಿ, ಈಗ ಏನು ಸರ್ಕಸ್ ನಡೀತಿಲ್ಲ, ಅದಕ್ಕೋಸ್ಕರ ಈ ಒಂದು ಪ್ರೊಟೆಸ್ಟ್ ಹೈಲೈಟ್ ಆಗೈತಿ. ನೆಕ್ಸ್ಟ್ ಮಂತ್ IPL ಸ್ಟಾರ್ಟ್ ಹಾಕದಂಗ ಜನರು ಈ ಪ್ರೊಟೆಸ್ಟ್ ಬಗ್ಗೆ ಮರಿತಾರ. ಆಮೇಲೆ ಆಲ್ಮೋಸ್ಟ್ ಇಲ್ಲಿ ಪ್ರೊಟೆಸ್ಟ್ ಮಾಡ್ತಾರಂತ ಸ್ಟೂಡೆಂಟ್ಸ್ ಗಳೇ ಮ್ಯಾಚ್ ನೋಡೋದ್ರಲ್ಲಿ ಬಿಸಿ ಆಕಾರ. ಇವತ್ತು ಪ್ರೊಟೆಸ್ಟ್ ಬಗ್ಗೆ ಸ್ಟೇಟಸ್ ಹಾಕ್ತಾರಂತ ಸ್ಟೂಡೆಂಟ್ಸ್ ಗಳು ನಾಳೆ ಅವ್ರ ಫೇವರೇಟ್ ಟೀಮು ಮತ್ತೆ ಫೇವರೇಟ್ ಪ್ಲೇಯರ್ ಬಗ್ಗೆ ಸ್ಟೇಟಸ್ ಹಾಕ್ತಾರ. ಈ ವಿಷಯ ಗೌರ್ಮೆಂಟ್ ಕೂಡ ಬಹಳ ಚೆನ್ನಾಗಿ ಗೊತ್ತಿರೋದ್ರಿಂದ ಈ ತರದ ಪ್ರೊಟೆಸ್ಟ್ ಗಳನ್ನ ಅವ್ರು ಯಾವತ್ತೂ ಸೀರಿಯಸ್ ಆಗಿ ಕಾಣಲ್ಲ. ಸೊ ಈ ಒಂದು ಟಾಪಿಕ್ ಜೊತೆಗೆ ನನಗೆ ಬಹಳ ಪರ್ಸನಲ್ ಕನೆಕ್ಷನ್ ಇರೋದ್ರಿಂದ ನಾನು ಈ ವಿಡಿಯೋನ ಮಾಡಿದೆ. ಮತ್ತೆ ಈ ವಿಡಿಯೋ ಮಾಡೋದು ಕೂಡ ಬಹಳ ಅವಶ್ಯಕತೆ ಇತ್ತು. ಸೊ ಗೌರ್ಮೆಂಟ್ ಯಾಕೆ ಜಾಬ್ಸ್ ಗಳು ಖಾಲಿ ಇದ್ರು ಎಕ್ಸಾಮ್ಸ್ ನ ನಡೆಸ್ತಿಲ್ಲ, ಮತ್ತೆ ಈ ಒಂದು ಸಿಚುವೇಶನ್ ಕ್ರಿಯೇಟ್ ಆಗ ಮತ್ತೆ ಏನೇನ್ ರೀಸನ್ ಇರಬಹುದು ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ರಿ. ಆಮೇಲೆ ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ.